ಬಿಗ್ ಬಾಸ್ ನ ಮನೆಯಿಂದ ಹೊರಗಡೆ ಬಂದಿರುವಂತಹ ಕಂಟೆಸ್ಟೆಂಟ್ ಒಬ್ರು ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಅಂಡ್ ತುಂಬಾ ನೆಗೆಟಿವ್ ಆಗಿನೂ ಸಹ ವೈರಲ್ ಆಗ್ತಿರುವಂತದ್ದು. ಅದಕ್ಕೆ ಜನ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ಥಿಂಗ್, ಯಾಕೆಲ್ಲರೂ ಸಂಗೀತನ ಟಾರ್ಗೆಟ್ ಮಾಡುದು ಪಾಪ, ಅವಳು ಸ್ಟೇ ಸ್ಟ್ರಾಂಗ್ ಅಂತ ಹೇಳಿದ್ದಾರೆ. ಅದಲ್ಲದೆ ಕಾರ್ತಿಕ್ ಇಸ್ ಅ ವೆರಿ ಗುಡ್ ಪರ್ಸನ್ ಅಂಡ್ ಸಂಗೀತ ಆಲ್ಸೋ ಗುಡ್. ಸಂಗೀತ ಅಂಡ್ ಕಾರ್ತಿಕ್ ವೆರಿ ಗುಡ್ ಫ್ರೆಂಡ್ಸ್. ಇಲ್ಲದೆ ಇರೋದನ್ನ ಸುಮ್ಮನೆ ಹೇಳ್ಬಿಟ್ಟು ಈ ರೀತಿಯ ಕೆಟ್ಟ ವಾತಾವರಣವನ್ನ ಸೃಷ್ಟಿ ಮಾಡಬೇಡಿ ಅಂತಾನು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಾಗಿರೋದು ಅಂದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ನಿರೂಪಕಿ ಅವ್ರ ಪ್ರಶ್ನೆ ಕೇಳ್ತಾರೆ, ಯಾಕೆ ಸಂಗೀತ ಮತ್ತೆ ಮೈಕಲ್ ಅವ್ರಿಗೆ ಆಗಲ್ಲ ಅಂತ ಹೇಳಿದಾಗ ಅಲ್ಲಿ ಅವ್ರು ಕೊಟ್ಟಿರುವಂತಹ ಉತ್ತರ ಇದಿಷ್ಟು ಸಂಘರ್ಷಕ್ಕೆ ಕಾರಣ ಆಗಿರುವಂತದ್ದು. ಆದ್ರೆ ಅವ್ರೇನ್ ತಪ್ಪಾಗಿ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳೋರು ಕೆಲವೊಂದಿಷ್ಟು ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಯಾಕೆ ಆಗಲ್ಲ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂತ ಉತ್ತರ, ಇಲ್ಲ ಒಂದ್ಸರ್ತಿ ಸಂಗೀತ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ, ಏನಪ್ಪಾ ಅಂತಂದ್ರೆ ಅಲ್ಲಿ ಕಾರ್ತಿಕ್ ಅವ್ರು ನಮ್ಗೆ ಅಂಜಿತವಾಗಿ ಮುಟ್ತಾ ಇದ್ದಾರೆ ಅಂತ. ಆದ್ರೆ ಸಂಗೀತ ಅವರು ಕಾರ್ತಿಕ್ ಅವ್ರು ಕೂತ್ಕೊಂಡು ಕ್ಲಾರಿಟಿ ಮಾಡ್ಕೊಂಡು ಅವರಿಬ್ರಿಗೂ ಏನೆಲ್ಲ ಮಾತಾಡ್ಕೋಬೇಕು ಅದೆಲ್ಲ ಆಗಿದೆ. ಆದ್ರೆ ಮೈಕಲ್ ಅವ್ರು ಮಾತ್ರ ಅದನ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಅಂಡ್ ಸಂಗೀತ ಅವರು ಆ ರೀತಿಯ ಇಂಟೆನ್ಷನ್ ಅಲ್ಲಿ ಹೇಳಿಲ್ಲ ಅಂಡ್ ಆ ರೀತಿಯ ಭಾವನೂ ಆಗಿಲ್ಲ, ಆ ರೀತಿಯ ಒಳ ಅರ್ಥನೂ ಅದಕ್ಕಿಲ್ಲ, ಅರ್ಥ ಮಾಡ್ಕೊಂಡಿದ್ದು ತಪ್ಪಾಗಿದೆ ಅಂತಾನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಅದನ್ನ ಏನು ಅವ್ರನ್ನ ಸೋಲ್ಸೋದಿಕ್ಕೆ ಕೆಲವೊಂದಿಷ್ಟು ಜನ ಆ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಕಮೆಂಟ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನೋಡಿ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋನ ಇಟ್ಕೊಂಡು ಒಂದು ಹುಡುಗಿ ಗೆಲ್ಬೇಕಾಗಿರೋದನ್ನ ತಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅರ್ಧಂಬರ್ಧಂ ಕೇಳಿಸ್ಕೊಂಡು ಸ್ವಲ್ಪವನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಿಂದ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ. ಅದು ಅವರ ಆಟದ ಮೇಲೆ ಸಹ ಪರಿಣಾಮ ಬೀರುತ್ತೆ. ನಮಗೂ ಗೊತ್ತು ಸಂಗೀತ ಮತ್ತೆ ಕಾರ್ತಿಕ್ ಅವರು ಎಷ್ಟು ಒಳ್ಳೆ ಗುಡ್ ಫ್ರೆಂಡ್ಸ್ ಅಂತ. ಹಾಗೇನಾದ್ರು ಇತ್ತು ಅಂದ್ರೆ ಕಾರ್ತಿಕ್ ಅವ್ರಿಗೆ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಅವ್ರು ಯಾವತ್ತೂ ಸಂಗೀತ ಅವ್ರ ಕಡೆ ಮುಖನೂ ಸಹ ತಿರುಗಿ ನೋಡ್ತಿರ್ಲಿಲ್ಲ. ಆಯ್ತಾ, ಅವ್ರಿಬ್ಬರದು ಕ್ಲಿಯರ್ ಆಗಿದೆ. ಅವ್ರು ಹೇಳಿರೋ ರೀತಿ ಅದಲ್ಲ, ಬೇರೆ ರೀತಿನೂ ಆಗಿರಬಹುದು ಅಂತಾನೂ ಇದೆ. Sangeeta never used such statements. Namrata made such allegations about Karthik, but Sangeeta never made such allegations ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅವರು ನಿಜಕ್ಕೂ ಕಾರ್ತಿಕ್ ಅವ್ರ ವಿರುದ್ಧ ಈ ರೀತಿಯ ಮಾತುಗಳನ್ನ ಹೇಳಕ್ ಸಾಧ್ಯನೇ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಬಿಬಿಯಲ್ಲಿ ಕಾರ್ತಿಕ್ ಅಷ್ಟು ಪ್ಯೂರ್ ಹಾರ್ಟ್ ಪರ್ಸನ್ ಯಾರು ಇಲ್ಲ. ಹಿ ಸಚ್ ಅ ಪ್ಯೂರ್ ಸೋಲ್ ಅಂಡ್ ಹಾರ್ಟ್. ಅಂಡ್ ಸಂಗೀತ ಅವ್ರು ಕೂಡ ಅಷ್ಟೇ. ಸಂಗೀತ ಹ್ಯಾಸ್ ಗ್ರೇಟ್ ಪರ್ಸನಾಲಿಟಿ ಫಾರ್ ಅಸ್, ಓನ್ಲಿ ಸಂಗೀತ ಮ್ಯಾಟರ್ಸ್ ಅಂತ ಹಾಕಿದ್ದಾರೆ. ಎಲ್ಲ ಸೇರಿ ಸಂಗೀತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಒನ್ ಆದ್ರೂ ನಮ್ಮ ಸಪೋರ್ಟ್ ಸಂಗೀತಗೆ ಮಾತ್ರ. ಐ ಲವ್ ಯು ಸಂಗೀತ, ನೀನೇ ಈ ಸೀಸನ್ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ ಇನ್ನೊಂದು ಕಮೆಂಟ್ ಇದೆ, ನೋಡೋಣ ಬನ್ನಿ. ಏನಂತಂದ್ರೆ, ಸಂಗೀತ ಅವರು ಗೆಲ್ಲಬಾರ್ದು ಅಂತ ಹೊರಗಡೆ ಇರುವಂತಹ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳಾಗಿರ್ಲಿ ಅಥವಾ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ನ ಸಪೋರ್ಟ್ ಮಾಡುವಂಥವರಾಗಿರ್ಲಿ ಈ ರೀತಿಯ ನೆಗೆಟಿವಿಟಿನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಒಂದು ಹುಡುಗಿಗೆಲ್ಲದನ್ನ ತಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅವಾಗಲೇ ಅರ್ಥ ಮಾಡ್ಕೊಳ್ಳಿ ಅವಳ ಒಂದು ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಾವು ಬಿಗ್ ಬಾಸ್ ನೋಡ್ತಾ ಇರುವಂತಹ ಕೆಲವೊಂದಿಷ್ಟು ವೀಕ್ಷಕರಿಗೆ ಯಾರೇ ಏನೇ ಸ್ಟೇಟ್ಮೆಂಟ್ ಮಾಡಿದ್ರು ಅದು ಯಾವ ರೀತಿಲಿ ಇದೆ ಅಂತ ಅರ್ಥ ಮಾಡ್ಕೊಂಡು ಒಬ್ಬರನ್ನ ಜಡ್ಜ್ ಮಾಡ್ಬೇಕಾಗತ್ತೆ. ಸುಮ್ಮನೆ ಯಾರೊಬ್ರೇನೋ ಹೇಳ್ಬಿಟ್ರು ಅಂತ ವ್ಯಕ್ತಿ ನಾವು ಸಡನ್ ಆಗಿ ಜಡ್ಜ್ ಮಾಡೋದು ನಮಗೆ ತಪ್ಪಾಗಿರುತ್ತೆ. ಓಕೆ, ನೆಕ್ಸ್ಟ್ ಕಮೆಂಟ್, ಸಂಗೀತ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್. ಅವ್ರು ಯಾರ ಬಗ್ಗೆನೂ ಹಂಗೆ ಮಾತಾಡಲ್ಲ, ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ವರ್ಸ್ಟ್ ಫೈನಲ್ ತರ ಬರ್ತಿದೆ, ಏನ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಹೇಳ್ತಾ ಇದ್ದಾರೆ. ಸಂಗೀತ ವಿ ಲವ್ ಯು. ಅವಿನಾಶ್ ಕ್ಲಿಯರ್ ಆಗಿ ಮಾತಾಡಬೇಕು, ಇವನಿಗೆ ಕ್ಲಾರಿಟಿ ಇಲ್ಲ ಸಂಗೀತ ಕಾರ್ತಿಕ್ಗೆ ಬಕೆಟ್ ಅಂತಿದ್ರು ಬೇರೆ ರೀತಿನೇ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಾರ್ತಿಕ್ ಒಳ್ಳೆ ಆಟಗಾರ, ಯಾರು ಏನೇ ಮಾಡಿದ್ರು ಅವರನ್ನ ಏನು ಆಗಲ್ಲ. ನೀವು ತುಂಬಾ ಡಿಫೆಂಡ್ ಮಾಡ್ತೀರಾ ಬಿಡಿ ಸಂಗೀತನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಡಿಫೆಂಡ್ ಮಾಡ್ತಿಲ್ಲ. ಒಂದೇನಪ್ಪಾ ಅಂತಂದ್ರೆ ಆ ರೀತಿ ಸ್ಪ್ರೆಡ್ ಆಗ್ಬೇಕಾದ್ರೆ ಒಂದು ಹುಡುಗಿ ಬಗ್ಗೆ ಅದರಲ್ಲೂ ಅವ್ರು ಹೇಳಿದ್ದಾರೆ ಕ್ಲಿಯರ್ ಆಗಿ, ಅದನ್ನ ಅರ್ಥ ಮಾಡ್ಕೊಳ್ದಿಲ್ಲ ಒಂದ್ ಕಡೆ. ಆಮೇಲೆ ಅವರು ಸ್ವಲ್ಪ ಜಾಸ್ತಿನೇ ಅರ್ಥ ಮಾಡ್ಸಕ್ಬಿಟ್ಟು ಅರ್ಥ ಮಾಡಿಸೋ ರೀತಿ ಏನಿತ್ತು ಅದು ಸ್ವಲ್ಪ ತಪ್ಪಾಗಿತ್ತು ಮೀನ್ಸ್ ಅವ್ರಿಗೆ ಅರ್ಥ ಮಾಡ್ಸಕ್ ಆಗಿಲ್ಲ ಅದನ್ನ. ಹಾಗಾಗಿ ಈ ರೀತಿ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿರೋದ್ರಿಂದ ಜನಗಳು ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಅದೆಲ್ಲ ಕಮೆಂಟ್ಸ್ ನಾನು ನಿಮ್ಮ ಮುಂದೆ ಹೇಳ್ತಾ ಇರುವಂತದ್ದು. ಓಕೆ, ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ, ಯಾರು ಎಷ್ಟೇ ಕೂಗಾಡ್ಲಿ ಫೈನಲಿ ವಿನ್ ಆಗೋದು ಸಂಗೀತ ಅವರೇ. ಈ ಸಾರಿ ಸೀಸನ್ ಸಂಗೀತಾನೇ ವಿನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ವಿನಯ್ ಅವರು ಸಂಗೀತಾಗ ಅಷ್ಟೆಲ್ಲ ಇಂತೊಲ್ಲ ಅಂತಳ ಬೀಪ್ ಹಾಕಿದ್ರು ಟೈಪ್ ಅಂದ. ಆದ್ರೂ ಸಂಗೀತ ವಿನಯ್ಗೆ ಕೆಟ್ಟ ಮಾತು ಆಡಿಲ್ಲ ಒನ್ ಡೇ ಕೂಡ. ಆದ್ರೆ ಕಾರ್ತಿಕ್ಗೆ ಅಂತಳೆ ಅಂತ ಹೇಳೋರು ಸಂಗೀತಾಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದ್ರೆ ವಿನಯ್ ಅವ್ರು ಎಷ್ಟೊಂದು ಸರ್ತಿ ಪದಗಳನ್ನ ಕೆಟ್ಟ ಬಳಕೆ ಬಳಸ ಬೀಪ್ ಹಾಕಿದ್ದಾರೆ. ಸಂಗೀತ ಅವ್ರು ಯಾವತ್ತೂ ಆ ರೀತಿಯ ಕೆಟ್ಟ ಪದಗಳನ್ನ ಬಳಕೆ ಮಾಡಿಲ್ಲ. ಆಮೇಲೆ ಕಾರ್ತಿಕ್ ಅವ್ರಿಗೆ ಏನಾದ್ರು ಹೇಳ್ದಿತ್ತು ಅಂದ್ರೆ ಅವರಿಬ್ರು ಮಾತಾಡ್ಕೊಂಡು ಕ್ಲಿಯರ್ ಆದ್ಮೇಲೂ ಸಹ ಮೈಕಲ್ ಹಾಕಿ ಅವರಿಬ್ರು ವಿಷಯನ ಇಟ್ಕೊಂಡು ಈ ರೀತಿಯ ಮನಸ್ತಾಪವನ್ನ ಬೆಳೆಸ್ಕೋಬೇಕು ಅಂತಾನು ಹೇಳಿದ್ದಾರೆ. 2 weeks ಎಲ್ಲ ಇದ್ದು ಬಂದವರಿಗೆ ಏನ್ ಗೊತ್ತಾಗುತ್ತೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ವಿಲ್ ವೋಟ್ ಫಾರ್ ಸಂಗೀತ ಅಷ್ಟೇ ಅಂತ ಹೇಳಿದ್ದಾರೆ.
ಓಕೆ, ಇನ್ನು ನೆಕ್ಸ್ಟು ವಿನಯ್ ಪವಿ ಯಾವನು ಪವಿ ಇಬ್ರಿಗೂ ಸಂಗೀತಾಗೆ ಬ್ಯಾಡ್ ಒಪಿನಿಯನ್ ಬರಲಿ ಅನ್ನೋ ಥರನೇ ಕಾಣ್ತಿದೆ. ಸಂಗೀತನ ಟಾರ್ಗೆಟ್ ಮಾಡ್ತಿರೋದು ಸರಿ ಇಲ್ಲ. ಸ್ಟ್ರಾಂಗ್ ವುಮೆನ್, ಅದಕ್ಕೆ ಈ ಥರ ಸಂಗೀತ ವಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ನೋಡಿ, ಪವಿ ಬಂದು ಸಂಗೀತ ಪೇಡ್ ಫ್ಯಾನ್ಸ್ ಅಂದ್ಲು, ಇವನ್ ಬಂದು ಸಂಗೀತ ಹಿಂಗ್ ಅಂದ ಅಂತ ಇವಾಗಲೂ ಪ್ರೂಫ್ ಇಟ್ಕೊಂಡು ಸುಮ್ಮನೆ ಪಾಪ್ಯುಲರ್ ಆಗೋಕ್ಕೆ ಬರ್ತಾರೆ. ಸಂಗೀತ ಅಪೋಸಿಟ್ ವಿನಯ್ ಸಂಗೀತಾಗ ಅಂಥದ್ದು ಅಂಥವಳು ಇಂಥವಳು ಅಂದ್ರೂ ವರ್ತೂರ್ ಹೇಗೆ ಕೆಟ್ಟದಾಗಿ ಮಾತಾಡಿದ್ರು, ಆದರೆ ಸಂಗೀತ ಯಾರಿಗೂ ಒಂದು ಬ್ಯಾಡ್ ಕಮೆಂಟ್ಸ್ ಕೂಡ ಕೊಟ್ಟಿಲ್ಲ. ಜಸ್ಟಿಸ್ ಫಾರ್ ಸಂಗೀತ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್, ವಿನಯ್ ಹೇಳಿದ್ದು ಪ್ರತಾಪ್ ಕ್ಯಾರೆಕ್ಟರ್ ಬಗ್ಗೆ, ಅದೇನು ಯಾಕೆ ಮೈಕಲ್ಗೆ ಅನ್ಸಿಲ್ವಾ? ಪ್ರತಾಪ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಮೈಕಲ್ಗೆ ಯಾಕೆ ಅನ್ಸಿಲ್ಲ? ವಿನಯ್ಗೆ ನೆಗೆಟಿವ್ ಪರ್ಸನ್ ಅಂತ ಹೇಳಿಲ್ಲ. ವೈ ಓನ್ಲಿ ಫಾರ್ ಸಂಗೀತ? ಅವನೇನೇ ಪ್ರೂವ್ ಮಾಡಬೇಕು ಅಂತ ಇದ್ರೂ ಅದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್, ಯಾರು ಏನೇ ಹೇಳಿ ಬೇರೆ ಎಲ್ಲ ಫ್ಯಾನ್ಸ್ ಸಂಗೀತ ನೇಮ್ ಕೆಡ್ಸೋಕೆ ಎಷ್ಟೇ ಟ್ರೈ ಮಾಡಿದ್ರು ನಮ್ಮ ವೋಟ್ ಅವಳಿಗೆ, ಅವರ್ ಕ್ವೀನ್ ಅಂತ ಹಾಕಿದ್ದಾರೆ. All contestants trying to spoil her name, but we are there for her. She is strong and capable to solve her problem. He left her to prove himself. Hero without Sangeeta, but he became zero ಅಂತ ಹಾಕಿದ್ದಾರೆ. ಹೊರಗಡೆ ಬರೋರೆಲ್ಲ ಸಂಗೀತ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಪವಿ ಆ್ಯಂಡ್ ನವ್ ಅವಿ ಅಂತ ಹಾಕಿದ್ದಾರೆ. ಕಾರ್ತಿಕ್ ಸಂಗೀತನ ದೂರ ಮಾಡಿದ್ದು ವಿನಯ್ ಪಾಸ್ ಕೊಟ್ಟು ಕಾರ್ತಿಕ್ಗೆ ಜಸ್ಟ್ ಪಾಸ್ ಕೊಟ್ಟಿದ್ದಕ್ಕೆ, ಬಕೆಟ್ ಅಂದಿದ್ದಕ್ಕೆ. ಆ್ಯಂಡ್ ಕಾರ್ತಿಕ್ ತಪ್ಪು ಮಾಡಿ ತನಿಷಾ ಟೀಮ್ಗೆ ಹೋಗೋಕ್ಕೆ ಆಸೆ ಪಟ್ಟು ಹೋಗಿ ಸಂಗೀತನ ಕೇರ್ ಮಾಡಿಲ್ಲ. ಅದಕ್ಕೆ ಅಂದರೆ ಜನಗಳಿಗೂ ಗೊತ್ತು ಯಾಕೆ ಕಾರ್ತಿಕ್ ಮತ್ತು ಸಂಗೀತ ಅವರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಈ ವಿಷಯಕ್ಕಲ್ಲ, ಬೇರೆ ಯಾವ ವಿಷಯಕ್ಕೆ ಅಂತ. ಹೊರಗಡೆ ಬಂದು ಯಾವುದೇ ಕಂಟೆಸ್ಟೆಂಟ್ಗಳು ಏನೇ ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಅದನ್ನ ಅರ್ಥ ಆಗೋ ರೀತಿ ಕೊಟ್ಟರೆ ಜನಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಆ್ಯಂಡ್ ನೆಗೆಟಿವಿಟಿ ಸ್ಪ್ರೆಡ್ ಆಗಲ್ಲ ಅನ್ನೋದು ಜನಗಳ ಅಭಿಪ್ರಾಯ. ಇನ್ ನೆಕ್ಸ್ಟ್ ಕಮೆಂಟ್, ಕಾರ್ತಿಕ್ ಆ್ಯಂಡ್ ತನಿಷಾ ಕರೆಕ್ಟಾಗಿ ಇದ್ದಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಸಂಗೀತನ ದೂರ ಆಗೋದಕ್ಕೆ ಕಾರ್ತಿಕ್ಕಿನ ದೂರ ಆಗೋದಕ್ಕೆ ತನಿಷಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅವಳ ನೇಮ್ ಹಾಳು ಮಾಡೋಕ್ಕೆ ಟ್ರೈ ಮಾಡೋರೆಲ್ಲ ಅರ್ಥ ಆಗುತ್ತೆ, ಇಷ್ಟು ಭಯ ಆಗಿರಬೇಡ ಎಲ್ರಿಗೂ ಸಂಗೀತ ಕಂಡ್ರೆ ಅಂತ. ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯಾ? ಒಂದು ಹುಡುಗಿ ನೇಮ್ನ ಇಷ್ಟು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ರೆ ಅವ್ರು ಕಂಡ್ರೆ ನಿಮ್ಗೆ ಎಷ್ಟು ಭಯ ಇರಬಹುದು ಅಂತ ಕೇಳಿದ್ದಾರೆ. Guys, don't worry about negative statement what said by Avinash, all about Michael perspective, not Sangeeta. They both are good friend, we can see now also in TV live. Guys, keep supporting Sangeeta, don't worry about negative comment by Sangeeta haters to utilize this opportunity, don't give chance, vote her, she should be win ಅಂತ ಹಾಕಿದ್ದಾರೆ. ಸೊ ತುಂಬ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಸಂಗೀತ ಅವ್ರಿಗೆ. ಏನೇ ಆದರೂ ಈ ಸೀಸನ್ ಒಂದು ಹುಡುಗಿ ಗೆಲ್ಲಿ ಅನ್ನೋ ಭಾವನೆ ಇದೆ. ಆ್ಯಂಡ್ ತುಂಬ ನೆಗೆಟಿವ್ನ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೆಗೆಟಿವ್ನ ಸ್ಪ್ರೆಡ್ ಮಾಡಿಬಿಡಿ, ಆದಷ್ಟು ಪಾಸಿಟಿವ್ನ ಸ್ಪ್ರೆಡ್ ಮಾಡಿ ಅಂತ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಮೈಕಲ್ಗೆ ಸಂಗೀತ ಕಂಡ್ರೆ ಆಗಲ್ಲ, ರೀಸನ್ ಆಫ್ಟರ್ ಹಳ್ಳಿ ಟಾಸ್ಕ್ ಸೇಮ್ ಟೀಮ್ ಕಂಟಿನ್ಯೂ ಆಗಬೇಕು ಅಂತ ಬಿ ಹೇಳಿದಾಗ ಮೈಕಲ್ ಟೀಮ್ ಕ್ಯಾಪ್ಟನ್ ಆಗಬೇಕು ಅಂತಾನೆ ಎಲ್ಲರೂ ಒಪ್ಕೋತಾರೆ. ಬಟ್ ಸಂಗೀತ ಮಾತ್ರ ಪ್ರತಾಪ್ ಕ್ಯಾಪ್ಟನ್ ಆಗಬೇಕು ಅಂತಾರೆ. ಆ್ಯಂಡ್ ಎಲ್ಲರೂ ಒಪ್ಕೋತಾರೆ, ಅವಾಗ ಮೈಕಲ್ ಈಗೋ ಹರ್ಟ್ ಆಗುತ್ತೆ. ಅವಾಗಿಂದ ಮೈಕಲ್ ಸಂಗೀತನ ನೆಗೆಟಿವ್ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಒಪ್ಕೋಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡುವಂತಹ ಕಮೆಂಟೇ. ನೆಕ್ಸ್ಟ್ ಕಮೆಂಟು, ಒಂದು ಹುಡುಗಿಗೆ ಹಿಂಗಂದ್ಲು ಅಂತೀರಾ, ಕ್ಯಾರೆಕ್ಟರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಿದ್ರಲ್ಲ. ವಿನಯ್ ಗ್ರೂಪ್ ಅವರು ಎಷ್ಟೆಲ್ಲ ಹೆಂಗೆಲ್ಲ ಚೀಪಾಗಿ ಒಂದು ಹುಡುಗಿ ಅಂತಲೂ ನೋಡದೆ ಹೇಗೇಗೋ ಮಾತಾಡಿದ್ದಾರೆ, ಅವ್ಳ ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸೊ ಅವಾಗೇನು ನಿಮ್ಗೆ ಅನ್ನಿಸ್ತಿಲ್ವಾ ಅಂತ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟು, ಆ್ಯಕ್ಚುಲಿ ಸಂಗೀತ ಆ ಸ್ಟೇಟ್ಮೆಂಟ್ ಹೇಳಿಲ್ಲ, ಆದರೆ ಕಾರ್ತಿಕ್ ವರ್ತನೆ ಹಾಗೆ ಇದೆ. ಹಗ್ ಮಾಡುವಾಗ ಮೈ ಸವರ್ತಾನೆ. ಇನ್ ಲೆಟರ್ ಟಾಸ್ಕಲ್ಲಿ ಹಳ್ಳಿನ ಅದು ಎಲ್ಲ ಅವ್ರವ್ರ ಕಂಫರ್ಟ್ ಝೋನ್ ಆಗಿದೆ. ಆ್ಯಂಡ್ ಅದ್ರ ಬಗ್ಗೆ ನಾವು ಯಾರೂ ಮಾತಾಡೋ ಹಂಗಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಅವರಿಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಫ್ರೆಂಡ್ಸ್ ಅವರು. ಸೊ ಅದ್ರ ಬಗ್ಗೆ ಸಂಗೀತ ಅವರು ಸಹ ಮಾತಾಡಿಲ್ಲ. ಇನ್ನು ಸಂಗೀತ ಅವರೇ ಮಾತಾಡಿಲ್ಲ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸಿಂಪಲ್ ಸೆನ್ಸ್ ಬ್ರೋ, ಆ ರೀತಿ ಸಂಗೀತ ಹೇಳಿದಾಳೆ ಅನ್ನೋದು ಆಗಿದ್ರೆ ಕಾರ್ತಿಕ್ ಮಾತಾಡ್ಸ್ತಿದ್ನ. ಕಾರ್ತಿಕ್ ಅಂತ ಅಲ್ಲ, ಆ ರೀತಿ ಒಬ್ಬರು ಕ್ಯಾರೆಕ್ಟರ್ ಬಗ್ಗೆ ಹೇಳಿದರೆ ಯಾರು ತಾನೇ ಮತ್ತೆ ಮಾತಾಡಿಸ್ತಾರೆ, ಮುಖ ನೋಡೋಕ್ಕೂ ಇಷ್ಟಪಡಲ್ಲ. ಹಂಗಿರುವಾಗ ಮತ್ತೆ ಅವರು ಡಾನ್ಸ್ ಮಾಡ್ತಿದ್ದಾರೆ, ಆ ರೀತಿ ಬ್ಯಾಡ್ ಟಚ್ ಅನ್ಸಿದ್ರೆ ಸಂಗೀತ ತಾನೇ ಅವನ ಜೊತೆ ಇರ್ತಿದ್ಲಾ ಅಂತ ಕೇಳಿದ್ದಾರೆ. ಹೌದು, ನಿಜ. ಆ್ಯಂಡ್ ನೆಕ್ಸ್ಟ್ ಕಮೆಂಟು, ಸೊ ಸಂಗೀತನ ಸೋಲ್ಸೋಕ್ಕೆ ಎಷ್ಟೆಲ್ಲ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಒಂದು ಹುಡುಗಿ ಗೆಲ್ಲಬಾರ್ದು ಅನ್ನೋ ಮನೋಭಾವನೆ ಇದೆ ಅನ್ಸುತ್ತೆ ಅವ್ರಿಗೆ ಅಂತ ಹೇಳಿದ್ದಾರೆ. ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ವೋಟ್ ಫಾರ್ ಸಂಗೀತ ಅಂತ ಹಾಕಿದ್ದಾರೆ.
ನಾನು ಸಂಗೀತ ಫ್ಯಾನ್ ಅಲ್ಲದೆ ಆಗಿದ್ರು ಸಹ ಒಂದು ಹುಡುಗಿಯಾಗಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಸಂಗೀತ ಅವರು ಗೆಲ್ಲಬೇಕು, ಕಾರಣ ಇಷ್ಟೆಲ್ಲ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ, ಅವ್ರು ಗೆಲ್ಲಬಾರ್ದು ಅಂತ. ಆದರೆ ಆ ಹುಡುಗಿ ಗೆದ್ದರೆ ಇವ್ರಿಗೆಲ್ಲ ಗೊತ್ತಾಗುತ್ತೆ. ಅವಳು ಕಂಡ್ರೆ ಉರ್ಕೊಳ್ಳೋರು ಇಬ್ರ. ಅವಿನಾಶ್ಗೆ ಯಾವ್ದು ಹೇಳ್ಬೇಕು ಯಾವುದು ಹೇಳ್ಬಾರ್ದು ಅಂತ ಗೊತ್ತಾಗಲ್ವಾ, ಹೇಳೋ ರೀತಿ ಆದರೂ ಸರಿಯಾಗಿ ಹೇಳ್ಬೇಕಲ್ವಾ ಅಂತ ಕೇಳಿದ್ದಾರೆ. ಈ ವಿಷಯ ಕ್ಲಿಯರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಬ್ರೋ, ಇಲ್ಲ ಅಂದರೆ ಈ ಜನ ಇಬ್ಬರು ಲೈಫ್ನ ಒಂದಾಗೋದನ್ನ ಅವರು ಕ್ಲಿಯರ್ ಮಾಡಿದ್ದಾರೆ, ಆದರೆ ಅರ್ಥ ಮಾಡ್ಕೊಳ್ಳೋದು ಎಷ್ಟೊಂದು ಜನ ಎಡವಿದ್ದಾರೆ. ಹಾಗಾಗಿ ಇಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇರೋದು. ಓಕೆ, ನಿಜವಾಗ್ಲೂ ಅವರಿಬ್ಬರು ಸರಿಯಾಗೇ ಇದ್ದಾರೆ, ಆದರೆ ಈ ವ್ಯಕ್ತಿ ಹೇಳಿರೋ ರೀತಿ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಕಮೆಂಟ್ಸ್ ಇದೆ ಅದೇ ರೀತಿ, ಕೆಲವೊಂದಿಷ್ಟು ಪಾಸಿಟಿವ್. ಆದರೆ ನಾನು ಇವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಫಲ್ಲಿ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ನೆಗೆಟಿವಿಟಿನ ಅಲ್ಲ. ಸೊ ಅಷ್ಟೇ. ಇನ್ನೊಂದು ಅವಿನಾಶ್ ಅವರು ಹೇಳಿದ್ದು ಅಷ್ಟೇ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ, ನಾವು ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ? ಆ್ಯಂಡ್ ಯಾರಾದರೂ ಸಂಗೀತ ಅವ್ರನ್ನ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಅಥವಾ ಅವರ ಒಂದು ಕ್ಯಾರೆಕ್ಟರ್ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ ಅದನ್ನ ಕಮೆಂಟ್ ಮಾಡಿ. ಜೊತೆಗೆ ಈ ಸಾರಿಯ ಬಿಗ್ ಬಾಸ್ ವಿನ್ನರ್ ಹುಡುಗಿ ಆಗಬೇಕಾ, ಹುಡುಗಿ ವಿನ್ ಆಗಬೇಕು ಅಂದರೆ ಯಾರು ಆಗಬೇಕು ಅನ್ನೋದನ್ನು ಸಹ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಆ್ಯಂಡ್ ಈ ಥರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ.